10 ಗಂಟೆಗೆ ನಿರ್ಣಯ ತಗೊಲಿಲ್ಲ ಅಂತಂದ್ರೆ ಅಮರಣ ಉಪವಾಸ ಕುಂತಾರ ಅಂತ ಹೇಳ್ಯಾರ. ಅವ್ರಿಗೊಂದ್ಸರಿ ಜೋರಾಗಿ ಎಲ್ಲರೂ ಚಪ್ಪಾಳೆಯನ್ನು ತಟ್ಟೋಣ. बोलो भारत माता की, बोलो भारत माता की, बोलो भारत माता की, जय जवान, जय जवान. कर्नाटक राज्य रೈತ ಸಂಘಕ್ಕೆ, कर्नाटक राज्य ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರಿಗೆ, ಚನ್ನಪ್ಪಣ್ಣ ಪೂಜಾರಿ ಅವರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ, ಡಾಕ್ಟರ್ ಬಸವ ಪ್ರಕಾಶ್ ಸ್ವಾಮೀಜಿ ಅವರಿಗೆ. ಈಗಾಗಲೇ ಬೆಳಗಿಂದ ಎಲ್ಲರೂ ಮಾತಾಡಿದ್ದಾರೆ. ನಾನು ಕಳೆದ ಒಂದು ತಿಂಗಳಿನಿಂದ ಚನ್ನಪ್ಪಣ್ಣ ಪೂಜಾರಿ ಅವರು ಹಾಗೂ ಶಶಿಕಾಂತ್ ಗುರೂಜಿ ಅವರು ಮಾಡ್ತಿರುವಂತ ಎಲ್ಲವನ್ನ ನೋಡ್ತಾ ಬರ್ತಾ ಇದ್ದೀನಿ. ನಿನ್ನೆ ಕೂಡ ನಾನು ಚನ್ನಪ್ಪಣ್ಣ ಪೂಜಾರಿ ಅವರು ಮಾತಾಡಿದೆ ಫೋನ್ ನಲ್ಲಿ. ನಾಳೆ ನಾವು ಕೂಡ ಬರ್ತೇವಿ, ನಿಮ್ ಸಂಪೂರ್ಣ ರೀತಿ ಎಲ್ಲಾ ರೀತಿಯಿಂದ ಬೆಂಬಲ ಕೊಡ್ತೇವಿ, ಬರೀ ಬಂದು ಮಾತಾಡಿ ಹೋಗುವಂತವ್ರಲ್ಲ. ನಮ್ದೊಂದು ಆತ್ಮಸಾಕ್ಷಿ ಫೌಂಡೇಶನ್ ಅಂತ ಐತಿ. ಇವತ್ತು ರೈತರ ಆತ್ಮ ಮರಗಿಸಾಕ್ತಾರ, ಫ್ಯಾಕ್ಟ್ರಿ ಮಾಲಕರು ರೈತರ ಆತ್ಮವನ್ನು ಮರಗಿಸಾಕ್ತಾರ. ಆ ಆತ್ಮ ಮರಗಿತಂತಂದ್ರ ಅವ್ರಿಗೆ ಚಲೋ ಆಗಂಗಿಲ್ಲ. ಯಾಕಂದ್ರೆ ಬಹಳಷ್ಟ ಈಗ ಕುತ್ತಿಗೆ ಬಂದು ಬಿಟ್ಟಿದ್ ರೈತರಿಗೆ. ಯಾಕಂದ್ರೆ ನಾವು ಬೆಳಿತೇವೆ ಕಬ್ಬು, ಪ್ರತಿ ವರ್ಷ 1,000 ಟನ್ ಕಬ್ಬು ನಾವು ಬೆಳಿತೇವಿ, 1,000 ಟನ್ ಕಬ್ಬು ನಾವು ಬೆಳಿತೇವಿ. ಇವತ್ತಿನ ದಿನ ಏನಾಗಿತ್ತು ಅಂತಂದ್ರ ನಾನು ನಿನ್ನೆ ಚನ್ನಪ್ಪಣ್ಣ ಜೊತೆ ಮಾತಾಡ್ಕೊಂಡು ಅದನ್ನ ಹೇಳ್ರೆ 500 ಹೆಚ್ಚಾತಂದ್ರೆ 1000 ಟನ್ಗೆ 5 ಲಕ್ಷ ಆಕೈತಿ ಅಂತ ಮಾತಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕ ಅನ್ನದ ಅಶೋಕ ನಮ್ಮ ಒಂದು ಫೌಂಡೇಶನ್ ವತಿಯಿಂದ 11,000 ರೂಪಾಯಿ ದೇಣಿಗೆಯನ್ನು ಕೂಡ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಈ ಒಂದು ಹೋರಾಟ ಯಾವುದೋ ಕಾರಣಕ್ಕೂ ಈ ಕಾವು ನಿಲ್ಲಬಾರ್ದು. ಇದು ಏನಾರ ಒಂದ್ ಸ್ವಲ್ಪ ನಿಂತಂತಂದ್ರೆ ಮತ್ತೆ ಬೇರೆ ಬೇರೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾರೋ. ಯಾರೂ ರೈತರ ಶಾಂತಿಯುತವಾಗಿ ಕುಂದ್ರಿ. ಕೆಲವೊಂದ್ ಜನ ಕುಡಿದು ಬಂದ ಗಲಾಟೆ ಅಂತ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿರ್ತಾರ, ಯಾರ್ಯಾರನ್ನು ಬಿಟ್ಟು ಏನೇನೋ ಮಾಡ್ತಿರ್ತಾರ. ಇಂಥ ಹೋರಾಟ ಕಳಿಸಿ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿರ್ತಾರೋ. ಎಲ್ಲರೂ ಶಾಂತ ರೀತಿಯಿಂದ ಕುಂತ, ಯಾಕಂದ್ರೆ ನಿಮಗೆ ಶಾಂತಿ ಮುಗದೈತಿ, ನಮಗೂ ಗೊತ್ತಾಗೈತಿ. ಆದ್ರೆ ರಾತ್ರಿ ನಾವ್ ಏನ್ ಮಾಡಿದ್ರು ನಾಳೆ ಬೆಳಿಗ್ಗೆ ಇದಾಗೋದು. ಸೊ ಅದಕ್ಕೆ ಒಂದು ಭಜನಾ ಮಾಡೋನು, ಕುಂದ್ರೋನು ಏನೈತ್ಲ ಇನ್ನು ಎಲ್ಲ ರೈತರ ಕಬ್ಬು ಬೆಳೆದಾರ ಯಾರ್ಯಾರ್ದು ಏನ್ ಆಕ್ರೋಶ ಇಟ್ಲ ಎಲ್ಲರೂ ಇಲ್ಲಿ ವೇದಿಕೆ ಮುಖಾಂತರ ಅವ್ರು ಹೊರಗೆ ಹಾಕ್ಲಿ. ಯಾಕಂದ್ರೆ ಅದ್ರ ನೋವು ಏನೈತೆ ಅನ್ನೋದಂತದ ಒಳಗ ಫ್ಯಾಕ್ಟ್ರಿ ಎಸಿದಾಗ ಕುಂತಾರ ಗೊತ್ತಾಗಂಗಿಲ್ಲ. ಯಾರ ರಾತ್ರಿ 3 ಗಂಟೆಗೆ ಎದ್ದು ಲೈನ್ನಾಗ ಹೋಗಿ ಎದ್ದು ನಡು ರಾತ್ರಿ ಹೆಂಡ್ರ ಮಕ್ಕಳನ್ನ ಬಿಟ್ಟು ಹೋಗಿ ನೀರು ಹಾಸ್ತಾರಲ್ಲ, ಅವ್ರಿಗ ನಾವು ಗೊತ್ತೈತಿ. ಇವತ್ತು ನಾವು ಯಾಕಂದ್ರೆ ನೋಡಾಕ್ತಿವಿ, ನಾವು 10 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಪಗಾರ 50,000 ರೂಪಾಯಿ ಇತ್ತು. 10 ವರ್ಷ ಆದ್ಮೇಲೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಪಗಾರ ಎಷ್ಟೈತಂದ್ರ 1,25,000 ರೂಪಾಯಿ ಐತಿ. ಇವತ್ತು ರೈತರಿಗೆ ಎಷ್ಟು ಕೊಟ್ರ 10 ವರ್ಷದಿಂದ 2,500 ರೂಪಾಯಿ, ಇವತ್ತು ಬಂದಾರ 3,000 ಬಂದಾರ. ಅಂದ್ರೆ 10 ವರ್ಷದಾಗ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡೋರು 50,000 ತಗೊಂಡ 1,25,000 ತಗೋತಾರೋ. ಅಂದ್ರೆ ರೈತರಿಗೆ ಏನು ಬೆಲೆ ಇಲ್ಲೇನ್ರಿ? ಯಾಕಂದ್ರೆ ಇವತ್ತು ಜಗತ್ತಿಗೆ ಅನ್ನ ಹಾಕುವಂತದ ರೈತನ ಆತ್ಮ ಮರೆಸ್ತಾರ. ಅಂದ್ರೆ ಇವತ್ತು ಬೆಳಗ್ಗೆ ಹೇಳಿದೆ ನಾನು ಚನ್ನಪ್ಪಣ್ಣ ಜೊತೆ ಮಾತಾಡೋದ್ ಮುಂದೆ ಫೇಸ್ಬುಕ್ ದಾಗ ಒಂದು ರೈತನ ಧ್ವನಿ ಮಾಧ್ಯಮದ ಮೂಲಕ, ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರ. ರೈತನ ಬೆನ್ನೆಲುಬು ಮುರಿದ ಹೋಗದ್ ಬಿಟ್ಟಾರ, ಏನು ಉಳಿಸೇ ಇಲ್ಲ ಇಲ್ಲಿ. ಯಾಕಂದ್ರೆ ನಾನು ನೋಡಾಕ್ತೀನಿ ಮತ್ತೊಂದು ಹಂಗ ಫ್ಯಾಕ್ಟ್ರಿ ಕಟ್ಲಿ, ಅವ್ರಿಗೆ ನಾವು ಬಾಡ ಅನ್ನಂಗಿಲ್ಲ. ಇನ್ನೂ ಒಂದು ಹೆಲಿಕಾಪ್ಟರ್ ತಗೊಲಿ, ವಿಮಾನ ತಗೊಲಿ, ಆದ್ರ ರೈತರಿಗೆ ಒಂದು 500 ರೂಪಾಯಿ ಕೇಳಾಗ್ತಾವ, ಬಾಳೆಹಣ್ಣು ಕೇಳಾಗ್ತಿಲ್ಲ. ಯಾಕಂದ್ರೆ ಪ್ರತಿ ಟನ್ನಿನಾಗ ಚನ್ನಪ್ಪಣ್ಣವ್ರ ವೈಜ್ಞಾನಿಕವಾಗಿ ಎಲ್ಲಾ ಸಂಶೋಧನೆ ಮಾಡ್ಯಾರ, ಕೇಳ್ಯಾರ. ಒಂದು ಟನ್ನಿಗೆ 5,000 ರೂಪಾಯಿ. ಬಹಳಷ್ಟು ಬಯೋ ಪ್ರಾಡಕ್ಟ್ಸ್ ಬರ್ತಾವ, ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಕಬ್ಬು ಅಟ್ಟ ಕಳಿಸ್ತಾ ಅನ್ನೋದು ಗೊತ್ತೈತಿ. ಸ್ಪಿರಿಟ್ ತಯಾರಾಕೈತಿ, ಎಥನಾಲ್ ತಯಾರಾಕೈತಿ, ಕೊಲೆಸ್ಟ್ರಾಲ್, ಇನ್ನೂ ಬಹಳಷ್ಟು ಅದ್ರಾಗ ಅದಾವ. ಪ್ರತಿ ಟನ್ನಿಗೆ ಸರ್ಕಾರಕ್ಕೆ ನಮ್ಮ ವತಿಯಿಂದ 5,000 ರೂಪಾಯಿ ಹೋಗ್ತೈತಿ. ಅದಕ್ಕೆ ಬರೀ 1,500 ಅವ್ರು ಕೊಟ್ರ, ಇದು ಒಂದು 3,500 ಮಾಡಿದ್ರ ರೈತನ ಒಂದು ಟನ್ಗೆ 5,000 ರೂಪಾಯಿ ಆಕೈತಿ. 5,000 ರೂಪಾಯಿ ಆದ್ರ ನಮ್ಮ ಮಕ್ಕಳನ್ನ ಚಲೋ ಸಾಲಿ ಕಲ್ಸ್ಬೋದು. ನಾವು ಸಾಲಗಾರ ಆಗಿಲ್ಲ. ಇವತ್ತು ಎಷ್ಟೋ ಮಂದಿ ರೈತರು ಆತ್ಮಹತ್ಯೆ ಮಾಡಕ್ ಹೋಗ್ತಾರ ಪ್ರತಿ ವರ್ಷ. ಯಾಕೆ ಹೋದ ವರ್ಷ ನಮ್ಮದ ಕಬ್ಬಿನ ಬಿಲ್ ಒಂದ್ ಫ್ಯಾಕ್ಟ್ರಿ ಕಳಿಸಿದ್ದೆ, ಹೆಸರು ಹೇಳಬಾರ್ದು. ಆ ಫ್ಯಾಕ್ಟ್ರಿ ಕಳಿಸಿದೆ, 15 ದಿವಸದಾಗ ಬಿಲ್ ಕೊಡ್ತಾರಂದ್ರೆ ನವೆಂಬರ್ಗೆ ಹೋಗ್ಲಿಲ್ಲ. ಹೊಳ್ಳಿ ನಮಗ್ ಬಂತು ಬಿಲ್, ಮಾರ್ಚ್ಗೆ ನಿಮಗೆಲ್ಲ ದಾಖಲೆ ಸಮೇತ ಕೊಡ್ತೇನೆ. ಆ ಒಂದು ಆಕ್ರೋಶ ನಮಗೂ ಕೂಡ ಐತೆ. ಯಾಕಂದ್ರೆ 1,000 ಟನ್ ಕಬ್ಬಿಂದ 4 ತಿಂಗಳು ಏನಾರ ನಾವು ಹೊರಗೆ ನಮ್ದು ಬಡ್ಡಿಗೆ ತೆಗೆದಾಗ ಎಷ್ಟು ಬಡ್ಡಿ ನಾವು ಕಟ್ಟಬೇಕಾಗೈತಿ, ಇದನ್ನೆಲ್ಲಾನು ಅರ್ಥ ಮಾಡ್ಕೋಬೇಕು. ಫ್ಯಾಕ್ಟ್ರಿ ಮಾಲಕರು ಎಲ್ಲರೂ ಸಾಲ ಮಾಡಿರ್ತಾರ ವರ್ಷ ಗಂಟ್ಲೆ, ಗೊಬ್ಬರ ಬೀಜ, ರೈತನ ಪಗಾರ ಮಾಡ್ಬೇಕಂತಂದ್ರ ಅವ್ರ ನೋವು ಏನನ್ನು ಅಂತ ಗೊತ್ತೈತಿ. ಯಾಕಂದ್ರ ನೊಂದವರ ನೋವು ನೋಯ್ಯದವ್ರು ಎತ್ತರ ಬಲ್ಲವರು ಅಂತ ಹೇಳ್ತಾರ. ಆ ರೈತನ ನೋವು ಏನನ್ನು ಅಂತದ ನಮಗೂ ಕೂಡ ಗೊತ್ತೈತಿ. ಸೊ ಹೀಗಾಗಿ ಎಲ್ಲಾ ರೀತಿಯಿಂದ ಸಂಪೂರ್ಣವಾಗಿ ಚನ್ನಪ್ಪಣ್ಣ ಪೂಜಾರಿ ಅವ್ರಿಗೆ
ಯಾವ್ದೋ ಕಾರಣಕ್ಕ ಯಾವ್ದೋ ವಿಷಯಾಂತರ ಮಾಡಿ ಇಲ್ಲಿ ಯಾವ್ದೋ ದಿಕ್ ತಪ್ಪಿಸುವಂತ ಕೆಲಸ ಮಾಡಬಾರ್ದು. 3,500 ಘೋಷಣೆ ಮಾಡಿದಾಗ ಹೇಳೋದು ಅವ್ರು ಕೊಡಕ್ ಸಾಧ್ಯ ಐತಿ. ಟೆಕ್ನಿಕಲಿ ಈಗ ಆಲ್ರೆಡಿ ಒಂದು ಫ್ಯಾಕ್ಟರ್ ಅವ್ರು ಬಂದಾರ ಈಗ ಮುಂದೆ. ಆದ್ರ ಒಬ್ಬ ಫ್ಯಾಕ್ಟರ್ ಅವ್ರು ಕೊಟ್ಟರೆ ನಡೆಯಂಗಿಲ್ಲ. ಇಡೀ ಜಿಲ್ಲಾದವ್ರು ಎಲ್ಲರೂ ಕೂಡಿ ನಿರ್ಣಯ ತಗೋಬೇಕಾಗೈತಿ. ಮೀಟಿಂಗ್ ನಡೆದೈತಿ. ಆದ್ರೆ ಬೆಳಿಗ್ಗೆ ಈ ಒಂದು ನಿರ್ಣಯ ತಗೊಂತಾರು. ಎಲ್ಲರೂ ಶಾಂತಿಯುತವಾಗಿ ಕುಂತು ಈ ಹೋರಾಟವನ್ನು ಇದೇ ರೀತಿ ಮುಂದುವರಿಸಿ. ಇನ್ನೂ ಯಾರ್ಯಾರು ಮಾತಾಡೋರಿ ಕಬ್ಬಿನ ಹೋರಾಟಗಾರ ಅವ್ರು ಬಂದು ಮಾತಾಡ್ರಿ. ಯಾಕಂದ್ರೆ ಎಲ್ಲೆಲ್ಲೂ ಹೋರಾಟಗಾರ ಅಲ್ಲಿಂದ ಬರ್ತಾರೆ ದಕ್ಷಿಣ ಕರ್ನಾಟಕದಿಂದ. ನಮ್ಮ ಒಂದು ಉತ್ತರ ಕರ್ನಾಟಕದ ಹುಲಿ ಚನ್ನಪ್ಪ ಪೂಜಾರಿ ಅಂತ ಹುಲಿಗಳ ಪ್ರತಿ ಊರ್ಗ ಹುಟ್ಟಬೇಕು ಅನ್ನುವಂಥದ್ದು ಹೇಳಾಕ್ತೀನಿ. ಪ್ರತಿಯೊಬ್ರು ಈ ರೀತಿ ಹೋರಾಟ ಮಾಡ್ಬೇಕ. ಈ ರೀತಿ ಹೋರಾಟ ಮಾಡಿದ್ರೆ ಅಷ್ಟೇ ನಮಗೆ ಸರ್ಕಾರ ಕಣ್ ತೆಗಿತೈತಿ. ಕೂಸ್ ಹತ್ರ ಅಷ್ಟೇ ತಾಯಿ ಹಾಲು ಕುಡಿಸ್ತಾಳ. ಹಂಗ ನೀವು ಪ್ರತಿ ಹಳ್ಳಿ ಒಳಗ ಈ ಹಸಿರು ಶಾಲ ಹಾಕೋರಿ. ಹಾಕೊಂಡ್ ಪ್ರತಿ ಊರಾಗ, ಯಾಕಂದ್ರೆ ಎಲ್ಲ ಇಲ್ಲಿ ಮೇಜರ್ ಕ್ರಾಪ್ ಬೆಳೆಯೋದ ನಾವು ಕಬ್ಬ. ಅದ್ರ ಸಲ ಪ್ರತಿ ಹಳ್ಳಿ ಒಳಗ ನೀವೆಲ್ಲರೂ ನಾಳೆ ಲಕ್ಷಾಂತರ ಜನ ತಗೊಂಡ್ ಬರ್ರಿ. ಯಾಕಂದ್ರೆ ನಿಮ್ಮ ಸಲುವಾಗಿ ಹೋರಾಟ ಮಾಡಾಕ್ತಾರ. ನಮಗೂ ಏನೋ ಬರ್ತೈತಿ ಎಲ್ಲಾ ರೀತಿ ಮಾಡಾಕ. ಆದ್ರ ಆ ನೋವು ನಾವು ನೋಡಾಕ್ತೇವೆ. ರೈತರಿಗೆ ಎಷ್ಟು ನೋವು ಐತನೋ ಅಂತಂದ. ಅದಕ್ಕೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಾಗಿರಿ. ಇಲ್ಲಿ ಏನು ಚನ್ನಪ್ಪಣ್ಣ ಪೂಜಾರಿ ಅವರು ಹೇಳ್ತಾರಲ್ಲ, ಶಶಿಕಾಂತ್ ಗುರೂಜಿ ಅವರು, ಅದೇ ರೀತಿ ನಮ್ಮ ಬಸವಪ್ರಕಾಶ್ ಸ್ವಾಮೀಜಿ ಅವರು ಹೇಳಿ ಬಿಟ್ಟಾರ. ನಾಳೆ 10 ಗಂಟೆಗೆ ನಿರ್ಣಯ ತಗೋಲಿಕ್ಕಂದ್ರ ನಾ ಅಮರ ಉಪವಾಸ ಕುಂದಿರ್ತೇನಿ. ನಾನಿಲ್ಲಿ ಸ್ವಾಮೀಜಿಯಾಗಿ ಬಂದಿಲ್ಲ, ಒಬ್ಬ ರೈತನ ಮಗನಾಗಿ ಬಂದಾರ ಅಂತ ಹೇಳ್ಯಾರ. ಅಂತ ಪೂಜಾರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮೂಲಕ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ ಅನ್ಸಲ್ತೇನೆ. ಈಗ